ಇದು ನಾಗರಹಾವು ಚಿತ್ರ ನೋಡಿದಿರಲ್ಲ, ಹಾ ಅದಲ್ಲಿ ವಿಷ್ಣುವರ್ಧನ್ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಚಿತ್ರದುರ್ಗ ಕೋಟೆಗೆ ಹೋಗ್ಬಿಟ್ಟು ಒಂದು ಹಾಡು ಆಡ್ತಾರೆ. ಯಾವ ಹಾಡು ಹೇಳಿ? ಕನ್ನಡ ನಾಡಿನ ವೀರ ರಮಣೀಯ. ನೆನಪಿದ್ಯಾ? ಓಕೆ, ಅದೇ ಹಾಡು ಈಗ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಇಲ್ಲಿ ಹಂಪಿಗೆ ಬಂದಿದ್ದೀನಿ. ನಾನು ಹಾಡಬೇಕು, ಆಯ್ತಾ? ಅದೇ ಟ್ಯೂನು. ಆದರೆ ನೀವು ನನಗೆ ಸಾಹಿತ್ಯಕ್ಕೆ ಸಹಾಯ ಮಾಡಬೇಕು. ಮಾಡ್ತೀರಾ? ಟ್ಯೂನ್ ಗೊತ್ತಾಯ್ತಲ್ಲ? ಏನು ಟ್ಯೂನ್? ಏನಪ್ಪ ಹೇಳು. ಕನ್ನಡ ನಾಡಿನ ವೀರ ರಮಣೀಯ. ಆ ಟ್ಯೂನಿಗೆ ನಾವೆಲ್ಲ ಸೇರಿ ಈಗ ಸಾಹಿತ್ಯ ಹುಡ್ಕೋಣ. ಓಕೆನಾ? ಕನ್ನಡ ನಾಡಿನ ಹಂಪಿ ಮಹಿಮೆಯ. ಹಾಡಿರಲ್ಲ. ಸೆಕೆಂಡ್ ಲೈನ್ ಏನ್ ಬರುತ್ತೆ? ವಿಜಯನಗರದ ಏನ್ ಬರುತ್ತೆ ಸರ್? ವಿಜಯನಗರ ಸಾಮ್ರಾಜ್ಯದ ನೆಲೆಯ. ಮೈಕೆ ನಮ್ಮ ಹಾಡು ಕೇಳಿ ಮೈಕೆ ಆಫ್ ಆಗೋಯ್ತು. ಓಕೆ, ಕನ್ನಡ ನಾಡಿನ ಹಂಪಿ ಮಹಿಮೆಯ ವಿಜಯನಗರ ವೈಭವದ ನೆಲೆಯ ಚರಿತೆಯ ನಾನು ಹಾಡುವೆ. ನೆಕ್ಸ್ಟ್ ಲೈನ್ ಏನು? ನೆಕ್ಸ್ಟ್ ಟ್ಯೂನ್ ಏನಮ್ಮ? ನೆಕ್ಸ್ಟ್ ಟ್ಯೂನ್ ಏನು? ನೆಕ್ಸ್ಟ್ ಲೈನು ಅರೆ ಮರ್ತೋಗ್ಬಿಡಿ. ಯಾರು ಗೊತ್ತಪ್ಪ ನೆಕ್ಸ್ಟ್ ಲೈನು? ಸರ್ ಮೀಡಿಯಾದವರು ಹೇಳಪ್ಪ, ನೆಕ್ಸ್ಟ್ ಲೈನ್ ಏನ್ ಬರುತ್ತೆ? ಟ್ಯೂನ್ ಏನು? ಹೇಳೋ ಬಾ. ಚಿತ್ರದುರ್ಗದ ಕಲ್ಲಿನ ಕೋಟೆ. ಲಲ್ಲ ಲಲ್ಲ ಲಲ್ಲ. ನಿಮ್ಮೂರು ತಕ್ಕಂತ ಹಾಡಿ. ತುಂಗಭದ್ರದ ತೀರದ ನಗರಿ. ಆಮೇಲೆ ನೆಕ್ಸ್ಟ್ ಲೈನ್ ಏನಪ್ಪ? ಕಲ್ಲಿನ ರಥದ ಚಿನ್ನದ ನಗರಿ, ಸ್ತಂಭ ಕೂಡ ಸಂಗೀತವಾಡುವ ಕೃಷ್ಣ ದೇವರಾಯನ ನಗರಿ, ವಿರೂಪಾಕ್ಷನ. ಏನು ವಿರೂಪಾಕ್ಷನ? ವಿರೂಪಾಕ್ಷನ ಈ ಬೀಡು ವಿಜಯ ವಿಠಲನ ಸಿರಿನಾಡು. ಕನ್ನಡ ನಾಡಿನ ಹಂಪಿ ಮಹಿಮೆಯ ವಿಜಯನಗರದ ಪುಣ್ಯ ಭೂಮಿಯ. ನೆಕ್ಸ್ಟ್ ಚರಿತೆಯ ನಾನು ಹಾಡುವೆ. ಬರ್ಲಾ? ಥ್ಯಾಂಕ್ ಯು. ವಿಜಯನಗರದ ವೈಭವವನ್ನ ಎಷ್ಟು ಮಟ್ಟಿಗೆ ನಮಗೋಸ್ಕರ ನಮ್ಮ ಹೃದಯಕ್ಕೆ ತಲುಪುವ ಹಾಗೆ ಹಾಡಿರುವಂತ ರಮೇಶ್ ಅರವಿಂದ್ ಸರ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ. ಇನ್ನೂ ಕನ್ನಡ ಕಲ್ತ್ಕೊಂಡಿಲ್ವೇನೋ ಮೂದೇವಿ ಅಂತ ಪ್ರೀತಿಯಿಂದ ತಿವಿದಂತ ನಮ್ಮ ಪೂಜಾ ಗಾಂಧಿ ಮೇಡಮ್ ಅವ್ರಿಗೊಂದ್ಸಲ ಜೋರಾದ ಚಪ್ಪಾಳೆ. ಇನ್ನು ಸದಾ ಕಾಲ ಸರಸ್ವತಿಯನ್ನ ಆರಾಧಿಸುವಂತ ನಾವು ಸರಸ್ವತಿ